ಡಿಕೆ ಬಣದ ಡಿನ್ನರ್ ಮೀಟಿಂಗಿಗೆ ಯತೀಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಬಣದ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಯತೀಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಹುದ್ದೆ ಬಗ್ಗೆ ನಾನು ಏನು ಹೇಳಬೇಕೋ ಹೇಳಾಗಿದೆ. ಅವರು ಡಿನ್ನರ್ ಮೀಟಿಂಗ್ ಮಾಡಿದ್ರೆ ನಂಗೇನಾಗಬೇಕು? ಅವರು ಊಟಕ್ಕೆ ಸೇರಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ದಾರೆ. ಅಧಿವೇಶನ ಟೈಮಲ್ಲಿ ಶಾಸಕರು ಸಚಿವರ ಊಟ ಮೀಟಿಂಗ್ ಸಹಜ. ಡಿಕೆ ಬಣದ ಡಿನ್ನರ್ ಮೀಟಿಂಗ್ ಬಗ್ಗೆ ಸಿಎಂ ಸನ್ ನಿರ್ಲಕ್ಷ್ಯದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಬಣದ ಡಿನ್ನರ್ ಮೀಟಿಂಗಿಗೆ ಯತೀಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಹುದ್ದೆ ಬಗ್ಗೆ ನಾನೇನು ಹೇಳಬೇಕು ಹೇಳಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು? ಕಳೆದ ಮೊದಲನೇ ಬಾರಿಗೆ ಏನಂತ ಹೇಳಿದ್ರು, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ನಾಯಕರು ಸತೀಶ್ ಜಾರಕಿಹೊಳಿ ಎಂಬ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಬಹಳ ಚರ್ಚೆ ಆಯಿತು. ಕೆಲವೊಂದಿಷ್ಟು ಶಾಸಕರು ಸಚಿವರು ದೆಹಲಿಗೆ ಹೋದರು. ಅದಾದ ನಂತರ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಯಿತು. ಅದಾದ ನಂತರ ಸಿಎಂ ಡಿಸಿಎಂ ಇಬ್ಬರು ಕೂಡ ಹೈಕಮಾಂಡ್ ಆದೇಶದ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿದರು. ಮೀಟಿಂಗ್ಗಳನ್ನು ಮಾಡಿ ಸುದ್ದಿಗೋಷ್ಠಿ ಮಾಡಿ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಎಲ್ಲವೂ ಕೂಡ ಸರಿ ಇದೆ ಎಂಬ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡುವ ಕೆಲಸ ಕೂಡ ಮಾಡಿದರು. ಇಷ್ಟಾದರೂ ಕೂಡ ಮತ್ತೊಮ್ಮೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅದು ಕೂಡ ಅಧಿವೇಶನದ ಮೊದಲ ದಿನವೇ ಹೇಳಿಕೆಯನ್ನು ಕೊಟ್ಟರು. ಅದು ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬದಲಾವಣೆಗಿಲ್ಲ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಎಂಬ ಹೇಳಿಕೆಯನ್ನು ಕೊಟ್ಟರು. ವರಿಷ್ಠರು ಹೇಳಿದ್ರು ಕೂಡ ಅವರು ಹೇಳಿಕೆಯನ್ನು ಕೊಡಲಿಕ್ಕೆ ಸ್ಟಾಪ್ ಮಾಡಲಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡಬಾರ್ದು ಅಂತ, ಆದರೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಈಗಲೂ ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ವಿಚಾರವಾಗಿ ನಾನು ಏನು ಹೇಳಬೇಕು, ಏನು ಮಾತನಾಡಬೇಕು ಅದೆಲ್ಲವನ್ನು ಕೂಡ ಹೇಳಿ ಆಗಿದೆ, ಇನ್ನೇನಿಲ್ಲ ಅಂತ ಕೂಡ ಸದ್ಯಕ್ಕೆ ನಿರ್ಲಕ್ಷ್ಯದ ಹೇಳಿಕೆಯನ್ನು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLA ಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLA ಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLA ಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLA ಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLA ಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLA ಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳಿ ಮಾಡಕ್ಕಾಗ್ತದೆ? ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಮಾಡಿದ್ರೆ ನಾವೇಂದ್ರಿ ಮಾಡೋಕ್ಕಾಗತ್ತೆ, ಎಲ್ಲ ಶಾಸಕರು ಸಚಿವರು ಒಂದು ಕಡೆ ಸೇರಿದಾಗ ಊಟ ಮಾಡೋದು, ಆ ಡಿನ್ನರ್ ಮೀಟಿಂಗ್ಗಳನ್ನು ಮಾಡೋದು ಇದು ಸಹಜ, ಅದರಲ್ಲಿ ಏನಿದೆ, ಈ ಒಂದು ವಿಚಾರವಾಗಿ ನಾನೇನು ಹೇಳಲಿ ಅಂತ ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಪವರ್ ಫೈಟ್ನಲ್ಲಿ ಈಗ ಡಿನ್ನರ್ ರಾಜಕೀಯ ಜೋರಾಗಿ ನಡೀತಾ ಇದೆ. ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಡಿಕೆ ಬಣದ ಶಕ್ತಿ ಪ್ರದರ್ಶನ. ಡಿಕೆ ಬಣದ 30ಕ್ಕೂ ಹೆಚ್ಚು ಶಾಸಕರು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಆದರೆ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಗಳೆದ ಡಿಸಿಎಂ ಡಿಕೆ ಊಟಕ್ಕೆ ಕರೀತಾರೆ, ಬೇಡ ಅಂತ ಹೆಂಗೆ ಹೇಳಕ್ಕಾಗತ್ತೆ, ಹಂಗಾಗಿ ಹೋಗ್ತೀನಿ, ನಾವು ಯಾರನ್ನೂ ಕೂಡ ಮರೆಯಲಾಗೋದಿಲ್ಲ ಅಂತ ಹೇಳಿದ್ದಾರೆ. ನಾಳೆಯೂ ಕೆಲವರು ಊಟಕ್ಕೆ ಕರೆದಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಒಂದು ಪವರ್ ಫೈಟ್ನಲ್ಲಿ ಈಗ ಡಿನ್ನರ್ ರಾಜಕೀಯ ಜೋರಾಗಿ ನಡೀತಾ ಇದೆ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಆ ಒಂದು ಡಿನ್ನರ್ ಮೀಟಿಂಗಿಗೆ ಡಿಕೆ ಶಿವಕುಮಾರ್ ಅವರು ಹೋಗಿರಲಿಲ್ಲ. ಈಗ ನಿನ್ನೆ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ವಿಚಾರವಾಗಿ ಪ್ರಶ್ನೆ ಕೇಳಿದ್ರೆ ಅಲ್ಲಗೆಳ್ತಿದ್ದಾರೆ. ಊಟ ಕರೀತಾರೆ, ಹೋಗೋದ್ರಲ್ಲಿ ತಪ್ಪೇನಿದೆ, ಊಟಕ್ಕೆ ಬಾ ಅಂತಂದಾಗ ಹೋಗ್ಲೇಬೇಕಲ್ವಾ, ಹೋಗ್ದಂಗೆ ಹೆಂಗಿರಕ್ಕಾಗತ್ತೆ, ನಾಳೆಯೂ ಕೂಡ ಕೆಲವೊಂದಷ್ಟು ಜನ ಊಟಕ್ಕೆ ಕರೆದಿದ್ದಾರೆ, ಅವ್ರನ್ನೂ ಕೂಡ ಭೇಟಿ ಮಾಡ್ಲಿಕ್ಕೆ ಹೋಗಬೇಕಾಗುತ್ತೆ ಅಂತ ಸದ್ಯಕ್ಕೆ ಈ ಒಂದು ವಿಚಾರವನ್ನ ಅಲ್ಲಗಳೆಯುವ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ.
ಪ್ರೀತಿಯಿಂದ ಕರೀತಾರೆ. ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು ಊಟಕ್ಕೆ ಒಂದಷ್ಟು ಜನ ಹೋಗಿದ್ದಾರೆ. ಯಾವ ಊಟನೆಲ್ಲ ಏನಿಲ್ಲ. ಅವರು ನಮ್ಮ ಕಾಂಗ್ರೆಸ್ ಇಟ್ಕೊಂಡವರು ನಾವೆಲ್ಲ ಬರೀಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಕೆಲಸ ಮಾಡ್ತಾವ್ರೆ. ನಮ್ಮನೆ ಊಟ ಇವತ್ತು ಕೊಟ್ಟಿದ್ದೀವಿ, ರಾಗಿ ಮುದ್ದೆ ಸಾರು ಅಂತ ಹೇಳ್ತಾವ್ರೆ. ಬೇಡ ನಂಗೆ ದಿನ ಹೋಗ್ಬೋದು